ಹೆಸರು ಹೇಳ್ತಿದ್ರಾ? ಹಾ ಮೇಡಮ್, ಗೌರಿ ಅಂತ ಮಾತ್ರ ಹೇಳ್ತಿರ್ಲಿಲ್ಲ, ಕಮ್ಲಿ ಅಂತಾನೂ ಹೇಳ್ತಾ ಇದ್ರು. ಆಮೇಲೆ ಇನ್ನೊಂದು ಹೆಸರು ಹೇಳ್ತಾ ಇದ್ರು, ಅಂಬಿ ಅಂತ. ವಾಟ್? ಅವರು ಈ ನೇಮ್ಸ್ ಎಲ್ಲ ಹೇಳಿದ್ರ? ಫಸ್ಟ್ ಆಫ್ ಆಲ್ ಅವಳ ಮೆಂಟಲ್ ಹೆಲ್ತ್ ಸರಿ ಇಲ್ಲ ಅಂತದ್ರಲ್ಲಿ ಅವಳ ಬಾಯಲ್ಲಿ ಈ ನೇಮ್ಸ್ ಬರೋಕೆ ಹೇಗೆ ಸಾಧ್ಯ? ಮೇಡಮ್, ಪೇಷಂಟ್ ಆದ್ರೂ ಅವ್ರಿಗೊಂದು ಮನ್ಸಿರುತ್ತಲ್ವಾ? ಮನ್ಸಿಗೆ ಹತ್ರ ಆದವ್ರನ್ನ ಯಾವತ್ತೂ ಯಾರು ಮರೆಯಲ್ಲ. ಇಷ್ಟೆಲ್ಲ ಹೇಳಿ ಇವ್ರ ಅಮ್ಮನ ಹೆಸರು ಹೇಳ್ದೆ ಹೋದ್ರೆ ದೊಡ್ಡವರಾದಂತ ಆಗೋಗುತ್ತೆ. ಇವರಿಬ್ರು ಹೆಸರು ಹೇಳ್ಬಿಡ್ತೀನಿ. ಹಾ, ಅಷ್ಟೇ ಅಲ್ಲ, ಊರ್ಮಿಳ ಮತ್ತೆ ಅನಿಕಾ ಅಂತ ಹೇಳ್ತಿದ್ರು ಮೇಡಮ್. ಬಾಯಿಗೆ ಬಂದಾಗೆಲ್ಲ ಮಾತಾಡ್ಬೇಡ, ಕರೆಕ್ಟ್ ಆಗಿ ಹೇಳು. ಯಾರ ಹೆಸರು ಹೇಳಿದ್ರು? ಹೇಳದ್ನಲ್ಲ ಮೇಡಮ್, ಈ ಹೆಸರುಗಳೇ ಹೇಳ್ತಾ ಇದ್ರು. ನೋಡು, ನೀನ್ ಸುಳ್ಳು ಹೇಳ್ತಿಲ್ಲ ತಾನೆ? ನನ್ನ ಹೆಸರು ಹೇಳಿದ್ರ? ಮೇಡಮ್, ನೀವು ಕೊಡ್ತಿರೋ ದುಡ್ಡಿಂದ ಜೀವನ ಮಾಡ್ತಿದ್ದೀನಿ, ನಾನು ಯಾಕೆ ಸುಳ್ಳು ಹೇಳಿ ಮೇಡಮ್? ನೀವೇನೇ ಮಾಡಿದ್ರು ನೀವು ಅವ್ರ ಮಗಳಲ್ವಾ, ಅದಕ್ಕೆ ಜ್ಞಾಪಕ ಮಾಡ್ಕೊಂಡಿರ್ತಾರೆ ಮೇಡಮ್. ಓಕೆ ಫೈನ್, ನೀನ್ ಹೊರಡು. ಓಕೆ. ಟ್ಯೂನ್ ಹೇಳ್ದಾಗೆ ಡ್ಯಾಡ್ ಏನಾದ್ರೂ ಅಂಬಿ ಮತ್ತೆ ಕಮ್ಲಿ ಹೇಳಿದ್ರು ಅಂದ್ರೆ ಅವ್ರು ಇನ್ನ ಎಲ್ಲ ಪೂರ್ತಿಯಾಗಿ ಮರ್ತಿಲ್ಲ ಅನ್ಸುತ್ತೆ. ಬಟ್ ಕಮ್ಲಿ ಮತ್ತೆ ಅಂಬಿ ಇಬ್ರು ಒಂದೇ ಅನ್ನೋದು ನನ್ ಡೌಟು. ಅಕಸ್ಮಾತ್ ಡ್ಯಾಡ್ ಕಮ್ಲಿನ ಮೀಟ್ ಆಗಿ ಎಲ್ಲ ಹೇಳ್ಬಿಟ್ರೆ, ಓ ಗಾಡ್. ಈಗ ಕಮ್ಲಿ ಎಲ್ಲಿದ್ದಾಳೆ? ಆನಿವರ್ಸರಿ ಪಾರ್ಟಿಯಲ್ಲಿ ಬ್ಯುಸಿ ಇರ್ತಾಳೆ. ಹಾಗಿದ್ರೆ ಡ್ಯಾಡ್ ಏನಾದ್ರೂ ಅವಳನ್ನ ಮೀಟ್ ಮಾಡಕ್ ಹೋಗಿರ್ಬೋದಾ? ಶಿಟ್! ಕಮ್ಲಿ ಎಲ್ಲಿದ್ದಾಳೆ ಅಂತ ತಿಳ್ಕೋಬೇಕು. ನಾನೇ ಅವಳಿಗೆ ಕಾಲ್ ಮಾಡಿದ್ರೆ ಅವಳಿಗೆ ಡೌಟ್ ಬಂದ್ಬಿಡುತ್ತೆ. ಏನ್ ಮಾಡ್ಲಿ? ಹಾ, ಡೈರೆಕ್ಟ್ ಆಗಿ ಕೇಳ್ದೆ ಮಾಮ್ ಹತ್ರ ಕಾಲ್ ಮಾಡ್ಸಿದ್ರೆ ಬೇಡ ಬೇಡ, ಆಗ ಡ್ಯಾಡ್ ಹುಷಾರಾದ್ರ ಅಂತ ಡೌಟ್ ಬಂದ್ಬಿಡುತ್ತೆ. ಶೇಟ್, ನಾನಾಗ್ಲಿ ಮಾಮ್ ಆಗ್ಲಿ ಕಮ್ಲಿ ಹತ್ರ ಡ್ಯಾಡ್ ಬಗ್ಗೆ ಡೈರೆಕ್ಟ್ ಆಗಿ ಕೇಳಕ್ ಆಗಲ್ಲ. ಸೊ ಏನ್ ಮಾಡ್ಲಿ? ಓಯಾ, ರಮೇಶ್ ಅಂಕಲ್ ಮತ್ತೆ ತಾರಾ ಆಂಟಿ ಹತ್ರ ಇವ್ರು ಎಲ್ಲಿದ್ದಾರೆ ಅಂತ ಕೇಳಿದ್ರೆ ಗೊತ್ತಾಗುತ್ತೆ. ಯಾ, ಅವ್ರಿಗೆ ಕಾಲ್ ಮಾಡ್ತೀನಿ. ಹಾಯ್ ಅಂಕಲ್. ಅಂಕಲ್, ಅಲ್ಲಿ ಕಮ್ಲಿ ಇದ್ದಾಳಾ? ಇಲ್ಲ, ಇಲ್ಲಿಲ್ಲ, ಅವಳಿನ್ನೂ ಬಂದಿಲ್ಲ. ಅವಳು ರಿಷಿ ಬರ್ತಿದ್ದಾರೆ. ಯಾಕೆ, ಏನಾದ್ರೂ ಹೇಳ್ಬೇಕಿತ್ತ? ಹಾ ಅಂಕಲ್, ಅದೇ ಡಾಕ್ಟರ್ ನಮ್ ಡ್ಯಾಡ್ ನ ಫಾರಿನ್ ಇಂದ ಕರ್ಕೊಂಡ್ ಬಂದಿದ್ರು. ಬಟ್ ಏನಾಗಿದೆ ಅಂದ್ರೆ ಆನ್ ದ ವೇ ಅಲ್ಲಿ ಅವ್ರು ಮಿಸ್ ಆಗೋಗಿದ್ದಾರೆ. ಅದನ್ನ ಕಮ್ಲಿ ಹತ್ರ ಹೇಳ್ಬೇಕಿತ್ತು, ಅದಕ್ಕೆ ಕಾಲ್ ಮಾಡ್ದೆ. ಏನಮ್ಮ ಹೇಳ್ತಿದ್ಯಾ ನಿಕಾ? ಚಂದ್ರಕಾಂತು ಇಲ್ಲಿ ಕರ್ಕೊಂಡ್ ಬರ್ಬೇಕಾದ್ರೆ ಮಿಸ್ ಆಗಿದಾನ? ಅಲ್ಲಮ್ಮ, ಚಂದ್ರ ಎಲ್ಲಿ ಮಿಸ್ ಆದ? ಅಂಕಲ್, ಏರ್ಪೋರ್ಟ್ ಇಂದ ಬರುವಾಗ ಮಿಸ್ ಆಗಿದ್ದಾರೆ. ಸರಿ ಮಾನಿಕಾ, ನೀನೇನ್ ಟೆನ್ಷನ್ ಮಾಡ್ಕೋಬೇಡ. ನಮ್ಗೆ ಗೊತ್ತಿರೋ ಫ್ರೆಂಡ್ಸ್ಗೆಲ್ಲ ವಿಷಯ ತಿಳಿಸ್ತೀನಿ, ಹೇಗಾದ್ರೂ ಹುಡ್ಕೋ ಪ್ರಯತ್ನ ಮಾಡ್ತಾರೆ. ಓಕೆ ಓಕೆ ಅಂಕಲ್, ಥ್ಯಾಂಕ್ ಯು. ರಮೇಶ್, ಏನಂತೆ? ಚಂದ್ರಕಾಂತ್ ಅವರು ಮಿಸ್ ಆಗಿದಾರಂತ? ಹಾ ತಾರ, ಚಂದ್ರು ಮಿಸ್ ಆಗಿದ್ದಾನೆ. ಅಯ್ಯೋ ದೇವ್ರೆ, ಪಾಪ, ಅವ್ರಿಗೆ ಮೊದ್ಲೇ ಹೆಲ್ತ್ ಸರಿ ಇರ್ಲಿಲ್ಲ. ಎಲ್ಲ ಹೋದ್ರೋ ಏನೋ. ಹೌದಾ? ಸರಿಪಾ. ರಿಷಿ ಸರ್, ಏನಾಯ್ತು? ಅದು ಅಂಕಲು. ಯಾವ ಅಂಕಲ್ ಸರ್? ಒಂದು ನಿಮಿಷ ರೀ.
ಸೇರಿದ 55 ವರ್ಷದ ಚಂದ್ರಕಾಂತ್ ಎಂಬುವವರು ಕಾಣೆಯಾಗಿದ್ದಾರೆ. ಸರ್, ಅಪ್ಪಯ್ಯ ಊರಿಗೆ ಬಂದವ್ರ ಕಾಣೆ ಆಗವ್ರೆ ಅಂದ್ರೆ ಏನ್ ಅರ್ಥ ಸರ್? ಏರ್ಪೋರ್ಟ್ ಇಂದ ಬರ್ತಾ ಮಿಸ್ ಆಗಿದಾರಂತೆ. ಅಯ್ಯೋ ಸರ್, ಅವ್ರು ಬರೋ ವಿಷಯ ನಮಗೆ ಗೊತ್ತೇ ಇಲ್ವಲ್ಲ ಸರ್. ಇವಾಗ ಮಿಸ್ ಆಗವ್ರೆ ಅಂದ್ರೆ ಏನ್ ಸರ್ ಇದು? ಗೊತ್ತಾಗ್ತಿಲ್ಲ ಕಮಲಿ ಅವರೇ. ಸರ್, ಅಪ್ಪಯ್ಯ ಮಗು ತರ ಸರ್. ಇವಾಗ ಅವ್ರು ಎಲ್ಲವರೋ ಏನೋ, ಹೆಂಗವ್ರೋ ಏನೋ ಸರ್. ಕಮಲಿ ಅವರೇ, ಟೆನ್ಷನ್ ಆಗಬೇಡಿ. ಆಲ್ರೆಡಿ ನ್ಯೂಸ್ ಎಲ್ಲ ಕಡೆ ಹರಡ್ತಿದೆ ಅಂದ್ರೆ ಡೆಫಿನೆಟ್ ಆಗಿ ಊರ್ಮಿಳ ಆಂಟಿ ಮತ್ತೆ ಅನಿಕಾ ಅಂಕಲ್ಗೋಸ್ಕರ ಹುಡುಕ್ತಿರ್ತಾರೆ. ನಾನು ಜಿತೇಂದ್ರ ಅಂಕಲ್ಗೆ ಕಾಲ್ ಮಾಡ್ತೀನಿ. ಅವ ನಿನ್ನಂತೂ ನಾನು ಕಳ್ಕೊಂಬಿಟ್ಟಿದ್ದೀನಿ. ಆದ್ರೆ ಈಗ ಅಪ್ಪ ಇನ್ನು ಎಲ್ಲಿ ಕಳ್ಕೊತೀನೋ ಅನ್ನೋ ಭಯ ಆಯ್ತೈತೆ ಅವ. ಕಮಲಿ ಅವರೇ, ಆಲ್ರೆಡಿ ಅನಿಕಾ ಮತ್ತೆ ಊರ್ಮಿಳ ಆಂಟಿ ಅಂಕಲ್ಗೋಸ್ಕರ ಹುಡುಕ್ತಿಯಾರಂತೆ. ಅವರೇ ಪೊಲೀಸವ್ರಿಗೂ ಮತ್ತೆ ಮೀಡಿಯಾಗೂ ಇನ್ಫಾರ್ಮ್ ಮಾಡಿರೋದು. ಸರ್, ನಂಗೆ ಯಾಕೋ ಇಲ್ಲಿರಕ್ ಆಯ್ತಿಲ್ಲ ಸರ್. ದಯವಿಟ್ಟು ಇಲ್ಲಿಂದ ಹೊಂಟ್ಬಿಡೋಣ. ಬನ್ನಿ ಹೋಗೋಣ. ಮಲ್ಲಿಗೆ ಹೂವು ಹಾಕಿದ್ದಾರೆ ಅಂದ್ರೆ ನಾವು ಬರೋಕ್ಕಿಂತ ಮುಂಚೆ ಇನ್ನೊಬ್ರು ಯಾರೋ ಪೂಜೆ ಮಾಡ್ಬಿಟ್ಟು ಹೋಗಿದ್ದಾರೆ. ಹೌದಲ್ವಾ ಸರ್? ಆದ್ರೆ ಯಾರೇನ್ ಮಲ್ಗೆ ಹೂವು ಇಡ್ತಾರೆ? ರಶಿ ಸರ್, ಒಂದ್ ನಿಮಿಷ ಗಾಡಿ ನಿಲ್ಸಿ. ಗಾಡಿ ಯೂಟರ್ನ್ ತಗೊಳ್ಳಿ ಸರ್. ಸರ್, ಈಗಲೇ ಅವನ್ ಸಮಾಧಿ ಹತ್ತವ ಹೋಗ್ಬೇಕು. ನಡೀರಿ ಸರ್. ಓ ಮೈ ಗಾಡ್, ಅವ್ರು ಏನಾದ್ರೂ ಮೀಟ್ ಆಗೋದ್ರೆ ನಾನು ಇಷ್ಟು ದಿನ ಪ್ಲಾನ್ ಮಾಡಿದೆಲ್ಲ ವೇಸ್ಟ್ ಆಗೋಗುತ್ತೆ. ಬಿಕಾಸ್ ಡ್ಯಾಡ್ಗೆ ಎಲ್ಲ ವಿಷಯನೂ ಗೊತ್ತು. ಅವ್ರ ಈ ಸ್ಥಿತಿಗೆ ಬರೋದಕ್ಕೆ ನಾನೇ ಕಾರಣ ಅಂತಾನೂ ಗೊತ್ತು. ಅಷ್ಟೇ ಯಾಕೆ, ಆ ಅಂಬಿ ಸಾವು, ಅವ್ರ ಅಮ್ಮನ ಸಾವಿಗೆ ನಾನೇ ಕಾರಣ ಅಂತಾನೂ ಗೊತ್ತು. Shit. ಇದನ್ನ ಅವ್ರು ಯಾರಿಗೂ ಹೇಳ್ಬಾರ್ದು. ಯಾವುದೇ ಕಾರಣಕ್ಕೂ ಡ್ಯಾಡ್ ಕಮಲಿನ ಮೀಟ್ ಮಾಡಬಾರ್ದು. ಶೇಟ್, ಅವ್ರು ಎಲ್ಲಿದ್ದಾರೆ? ಎಲ್ಲಿ ಹೋಗಿರ್ಬೋದು? ಕಮಲಿ ಅವ್ರೆ, ಇಲ್ಲಿಗೆ ಕರ್ಕೊಂಡ್ ಬಂದ್ರಿ? ಸರ್, ಒಂದ್ ನಿಮಿಷ ಸರ್. ಅಪ್ಪಯ್ಯ, ಅಪ್ಪಯ್ಯ, ಅಪ್ಪಯ್ಯ. ರಿಷಿ ಸರ್, ಅವಂಗೆ ಮೈಸೂರು ಮಲ್ಗೆ ಇಷ್ಟ ಅಂತ ಅಪ್ಪಯ್ಯಂಗೆ ಮಾತ್ರ ಗೊತ್ತು. ಅದಿಲ್ಲೇ ಐತೆ ಸರ್. ಸರ್, ಇನ್ನೂ ಹೂ ಫ್ರೆಶ್ ಆಗಿ ಐತೆ ಅಂದ್ರೆ ಇದು ಖಂಡಿತವಾಗ್ಲೂ ಅಪ್ಪಯ್ಯನೇ ತಂದಾಕಿರೋದು ಸರ್. ಅಂದ್ರೆ ಖಂಡಿತವಾಗ್ಲೂ ಅಪ್ಪ ಇಲ್ಲೇ ಎಲ್ಲೋ ಅವ್ರೆ, ನಮ್ ಸುತ್ತಮುತ್ತಾನೆ ಅವರೇ ಸರ್. ಅಪ್ಪಯ್ಯ. ಓ ಕಮಲಿ, ಇದನ್ನ ಹೆಂಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ. ಅಪ್ಪಯ್ಯ. ಅಪ್ಪಯ್ಯ ಬೆಳಗ್ಗೆ ತಾನೇ ಬಂದಿದ್ರು. ನೀನ್ ಈಗ ಬಂದಿದೀಯಾ? ಇಬ್ರು ಜೊತೆಯಲ್ಲೇ ಬರೋದಲ್ಲವಾ? ಹೌದಾ? ಅಪ್ಪಯ್ಯ ಇಲ್ಲಿಗೆ ಬಂದಿದ್ರಾ? ನೀವ್ ಅವ್ರನ್ನ ನೋಡಿದ್ರಾ? ಹ್ಞೂ ಕಣವ, ಇಲ್ಲೇ ಕೂತಿದ್ದ. ಸರಿ ಕಣವ, ನನ್ ಕೆಲಸ ಇದೆ, ಬರ್ತೀನಿ. ಸರ್, ಕಮಲಿ ಅವರೇ, ಅಪ್ಪ ಇಲ್ಲಿಗೆ ಬಂದಿದ್ರು ಅಂದ್ರೆ ತುಂಬಾ ದೂರ ಹೋಗಿರೋದಕ್ಕೆ ಸಾಧ್ಯನೇ ಇಲ್ಲ. ಬನ್ನಿ ಹುಡ್ಕೋಣ.
ಸರ್ ಸರ್ ಗಾಡಿ ನಿಲ್ಸಿ ಸರ್. ಅಪ್ಪಯ್ಯ 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 ಎಲ್ಲ ಹೋಗ್ಬಿಟ್ಟಿದ್ರಿ ಅಪ್ಪಯ್ಯ. ಏನಕ್ಕೆ ಅಲ್ಲಿಂದ ತಪ್ಪಿಸ್ಕೊಂಡಿದ್ರಿ? ನಾನ್ ನಿಮ್ಮನ್ಗೆ ಎಷ್ಟೆಲ್ಲ ಹುಡುಕ್ದೆ ಗೊತ್ತಾ? ನಿಮ್ಗೇನಾರ ಆಗ್ಬಿಟ್ಟಿದ್ರೆ ಅಂತ ಸ್ಯಾನೆ ಭಯ ಆಗೋಗಿತ್ತು. ನೀವ್ ಯಾಕೆ ತಪ್ಪಿಸ್ಕೊಳಕ್ ಹೋಗಿದ್ರಿ? ನೀವ್ ಹುಷಾರಾಗಿದ್ದೀರ ತಾನೆ? ನಿಮ್ಗೇನು ಆಗಿಲ್ಲ ಅಲ್ವಾ ಅಪ್ಪಯ್ಯ? ಸರ್ ಅಪ್ಪಯ್ಯ ಅಪ್ಪಯ್ಯ ಸಿಕ್ಬಿಟ್ರು ಇಷ್ಟ ಸರ್. ಅಂಕಲ್ ಹೇಗಿದ್ದೀರಾ? ನಿಮ್ಮನ್ನ ಎಲ್ಲಿ ಅಂತ ಹುಡ್ಕದು? ಎಲ್ಲಾ ಕಡೆ ಹುಡ್ಕದ್ವಿ. ಅಪ್ಪಯ್ಯ ನಿಮ್ಗೆಲ್ಲ ಸರಿ ಹೋಯ್ತಾ ಅಪ್ಪಯ್ಯ? ಇವತ್ ನಾನ್ ನಿಮ್ನ ನೋಡ್ತೀನಿ ಅಂತ ಅನ್ಕೊಂಡೇ ಇರ್ಲಿಲ್ಲ ಅಪ್ಪಯ್ಯ. ಇವತ್ ನಿಮ್ಮನ್ನ ನೋಡಿ ನಂಗದ್ ಏಟ್ ಖುಷಿ ಆಯ್ತೈತೆ ಗೊತ್ತಾ? ನೀವೊಬ್ರೇ ಇಲ್ಲಿ ತನಕ ಬಂದಿದ್ದೀರಾ. ಅವ ಹಿಂಗ್ ಇಷ್ಟವಾದವನ್ನ ಅವ್ರ ಸಮಾಧಿ ತವ ಇಟ್ಟಿದ್ದೀರಾ ಅಂದ್ರೆ ನೀವು ಮತ್ತೆ ಎಲ್ಲ ನೆನಪು ಬಂತ ಅಪ್ಪಯ್ಯ? ನೀವು ಸರಿ ಹೋಗಿದ್ದೀರಾ? ಹೇಳಿ ಅಪ್ಪಯ್ಯ, ನಿಮ್ಗೆ ಹುಷಾರಾಯ್ತಾ? ಚಂದ್ರು
ಹೇಗಿದ್ದೀರಾ ನೀವು? ಎಲ್ಲಿಗೆ ಹೋಗ್ಬಿಟ್ಟಿದ್ರಿ ನೀವು? ಯಾಕೆ ಹೀಗೆ ಮಾಡಿದ್ರಿ? ನಂಗೆ ಎಷ್ಟು ಭಯ ಆಗಿತ್ತು ಗೊತ್ತಾ? ಜೀವನೇ ಹೋದಾಗ್ತಿತ್ತು. ಈಗ ಸ್ವಲ್ಪ ನೆಮ್ಮದಿ ಅನಿಸ್ತಿದೆ, ಸಮಾಧಾನ ಆಗ್ತಿದೆ. ಡ್ಯಾಡ್, ಹೇಗಿದ್ದೀರಾ ಡ್ಯಾಡ್? ನೀವ್ ಬರ್ತಿದ್ದೀರಾ ಅಂತ ಕೇಳಿ ನಾನು ತುಂಬಾ ಹ್ಯಾಪಿ ಆಗಿದ್ದೆ. ಬಟ್ ಆಮೇಲೆ ಮಿಸ್ ಆಗಿದ್ರ ಅಂತ ಗೊತ್ತಾಗಿದ ತಕ್ಷಣ ನಂಗೆ ಶಾಕ್ ಆಗೋಯ್ತು ಡ್ಯಾಡ್. ನನ್ ತಲೆನೇ ಓಡ್ತಿರ್ಲಿಲ್ಲ. ಹೌ ಯು ಡ್ಯಾಡ್? ಹೌ ಯು ಡೂಯಿಂಗ್ ನೌ? ಯು ನೋ ವಾಟ್? ನಾನು ಗೆಸ್ ಮಾಡಿದ್ದೆ ನೀವ್ ನಮ್ಮನ್ ಬಿಟ್ಟು ಎಲ್ಲೂ ಹೋಗಕ್ ಸಾಧ್ಯನೇ ಇಲ್ಲ ಅಂತ. ನೀವು ನಮ್ಮ ಮನೆಗೆ ಹೋಗಿರ್ತೀರಾ ಅಥವಾ ಇಲ್ಲೇ ಬರ್ತೀರಾ ಅಂತ ನಾನು ಗೆಸ್ ಮಾಡಿದ್ದೆ ಅಲ್ವಾ ಬಾಬ್? ನೋಡಿ ಡ್ಯಾಡ್ ಇಲ್ಲೇ ಇದ್ದಾರೆ. ಹೌದು ಬೇಬಿ, ಅಂತೂ ಇವ್ರು ಸಿಕ್ಕಿದ್ರಲ್ಲ, ನನಗೆ ಹೋದ ಜೀವ ವಾಪಸ್ ಬಂದಾಗಾಯ್ತು. ಹೌದು ಡ್ಯಾಡ್, ನನಗೂ ಅಷ್ಟೇ. ಐ ಮಿಸ್ ಯು ಡ್ಯಾಡ್. ಐ ಮಿಸ್ ಯು ಸೋ ಮಚ್. ಕಮಲಿ,